ನಮಸ್ಕಾರ. ಎಸ್.ಕೆ ಫೋಟೋ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಚಾಟ್ ಜಿಪಿಟಿ ಬಳಸಿಕೊಂಡು ಅಲ್ಲಿ ಪ್ರಾಂಪ್ಟ್ ಅನ್ನ ರೆಡಿ ಮಾಡಿಕೊಂಡು ಯಾವ ತರ ಪೋಸ್ಟರ್ ಮಾಡಬಹುದು ಅಂತ ಒಂದು ಸಬ್ಜೆಕ್ಟ್ ಹೇಳ್ತಾ ಇದ್ದೀನಿ. ಅದು ಏನಂದ್ರೆ, ನನ್ನ ಹತ್ರ ಕಸ್ಟಮರ್ ಬಂದು 2 ಫೋಟೋಗಳನ್ನ ಕೊಟ್ಟು ನನಗೊಂದು ಆ 2 ಫೋಟೋಗಳನ್ನ ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ಇಲ್ಲಿ ನೋಡಿ, 2 ಫೋಟೋ ಇರ್ತಕ್ಕಂಥ ಒಂದನ್ನ ಫೋಲ್ಡರ್ ಓಪನ್ ಮಾಡಿ ಆ 2 ಫೋಟೋಗಳನ್ನ ಲೋಡ್ ಮಾಡಿದೆ. ಈಗ ಈ 2 ಫೋಟೋಗಳಿಗೆ ಸಂಬಂಧಪಟ್ಟಂತೆ ಒಂದು ಸಬ್ಜೆಕ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಆ ಸಬ್ಜೆಕ್ಟ್ ಏನಪ್ಪಾ ಅಂತ ಹೇಳಂದ್ರೆ, ಇಲ್ಲಿ ಇದೆ 2 ಫೋಟೋಗಳಿಗೆ ಅವ್ರು ಏನೇನ್ ವರ್ಕ್ ಮಾಡ್ತಾರೆ ಅನ್ನೋ ಸಬ್ಜೆಕ್ಟ್ ಅನ್ನ ನಾನು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸಬ್ಜೆಕ್ಟ್ ಅನ್ನ ನಾನು ಚಾಟ್ ಜಿಪಿಟಿಯಲ್ಲೇ ಪಡೆದಿರೋದು. ಅದು 2 ಫೋಟೋ ಕೊಟ್ಟು ಇಷ್ಟೆಲ್ಲ ಇನ್ಶೂರೆನ್ಸ್ ಕಂಪನಿಯಿಂದ ಇನ್ಶೂರೆನ್ಸ್ ಮಾಡ್ತಾರೆ. ಆ ಇನ್ಶೂರೆನ್ಸ್ ಕಂಪನಿಯ ಲೋಗೋಗಳನ್ನ ಅಥವಾ ಆ ಟೈಟಲ್ ಅನ್ನ ನನಗೆ ಒಂದು ಡಿಸೈನ್ ಅಲ್ಲಿ ಕೊಡು ಅಂತ ಹೇಳ್ಬಿಟ್ಟು ನಾನು ಬರೋದು ಪ್ರಾಂಪ್ಟ್ ತಗೊಂಡೇನಿ. ಆ ಪ್ರಾಂಪ್ಟ್ ಅನ್ನ ನಾನು ಇಲ್ಲಿ ಕಾಪಿ ಮಾಡಿ ಇಲ್ಲಿ ಕೆಳಗಡೆ ಪೇಸ್ಟ್ ಮಾಡ್ತೇನೆ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಕೊಟ್ಟ 2 ಫೋಟೋ ಜೊತೆಗೆ ಕೊಟ್ಟಂತ ಪ್ರಾಂಪ್ಟ್ ಅನ್ನ ರೆಡಿ ಮಾಡಿಕೊಂಡು ನನಗೆ ನ್ಯಾನೋ ಬನಾನಾ ಜೆಮಿನಿ ಒಂದು ಫೋಟೋ ಕೊಡುತ್ತೆ. ಇಲ್ಲಿ ಕೊಡುವಾಗ ಕ್ರಿಯೇಟ್ ಇಮೇಜ್ ಅಂತ ಹೇಳಿ ನಾವು ಇದನ್ನ ಕ್ಲಿಕ್ ಮಾಡಿದ್ಮೇಲೆ ನಾನು ಕೊಟ್ಟಂತ 2 ಫೋಟೋ ಹಾಕಿರುವಂತ ಪ್ರಾಂಪ್ಟ್ 2 ಕೂಡಿಕೊಂಡು ಒಂದು ಇಮೇಜ್ ಅನ್ನ ರೆಡಿ ಮಾಡಿ ನ್ಯಾನೋ ಬನಾನಾ ಜೆಮಿನಿ ಕೊಡುತ್ತೆ. ಸ್ವಲ್ಪ ಸಮಯ ತಗೊಳುತ್ತೆ. ತದನಂತರ ನಮಗೆ ಕೊಟ್ಟಂತ ಫೋಟೋ ಸರಿ ಇದೆಯೋ ಇಲ್ವೋ, ಕೊಟ್ಟಂತ ಟೈಟಲ್ ಸರಿ ಇದೆಯೋ ಇಲ್ಲೋ ಪರಿಶೀಲನೆ ಮಾಡಿ ಆ ಕಸ್ಟಮರಿಗೆ ಈ ಫೋಟೋನ ಕೊಟ್ಟು ನಾವು ಹೇಳಿದಂತೆ ಹಣವನ್ನ ಪಡಿಬಹುದು. ಇದು ಒಂದು ವಿಷಯ. ಹಾಕಿರುವಂತ ಪ್ರಾಂಪ್ಟ್ ಕೊಟ್ಟಂತ ಸಬ್ಜೆಕ್ಟ್ ಸರಿ ಇಲ್ಲ ಅಂದ್ರೆ ತಿರ್ಗಾ ಇನ್ನೊಂದ್ಸರಿ ಅಲ್ಲೇನ ರೀಲೋಡ್ ಅಂತ ಕೊಟ್ರೆ ಅದು ಮತ್ತೆ ಸರಿ ಮಾಡಿ ಇನ್ನೊಂದು ಇಮೇಜ್ ಕೊಡುತ್ತೆ. ಅದನ್ನ ನೀವು ಮತ್ತೆ ನೋಡ್ಕೋಬಹುದು. ಈ ತರ ಎಷ್ಟು ಬೇಕೋ ಅಷ್ಟು ಪಡಿಬಹುದು. 1, 2 ಅಂತೇಳಿ ಕಂಡೀಷನ್ ಏನಿಲ್ಲ ಇದರಲ್ಲಿ. ನಾವು ತಗೊಂಡಂತ ನ್ಯಾನೋ ಬನಾನಾ ಜೆಮಿನಿ ಪ್ರೋ ವರ್ಷನ್ ಅಲ್ಲಿ ಇರಬೇಕು. ಡೈಲಿ ಅನ್ಲಿಮಿಟೆಡ್ ಅಂತ ಇರುತ್ತೆ. ಅದು ನೋಡಿ ಬರ್ತಾ ಇದೆ. ನಾನು ಕೊಟ್ಟ ಸಬ್ಜೆಕ್ಟ್ ಎಲ್ಲವೂ ಇದೆ. ಲೋಗೋ ಸೂಪರ್ ಆಗಿದೆ. ಮೇಲ್ಗಡೆ ಒಂದು ಗಣೇಶ್ ಫೋಟೋ, ಕೆಳಗಡೆ ಅವ್ರ ಲೋಗೋ, ಅವ್ರ ಶಾಪ್ ನೇಮು, ಆನ್ಲೈನು, ಮೇಕೇರಿ ಅವ್ರು ಕೊಟ್ಟಿರೋದು. ಇದನ್ನೇ ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು ನಿಮ್ಗೆ. ನೋಡಿ ಹೇಗೆ ಸಬ್ಜೆಕ್ಟ್ ಇದೆ. ಇದು 2 ಫೋಟೋ ಒಂದು ಸಬ್ಜೆಕ್ಟ್ ಹಾಕಿ ಮಾಡಿರುವಂತ ಫೋಟೋ. ಇನ್ನು ಒಂದು ಏನಿದೆ, ನಾನು 6 ಫೋಟೋ ಕೊಡ್ತೀನಿ, ಅದಕ್ಕೆ ಸಂಬಂಧಪಟ್ಟ ಸಬ್ಜೆಕ್ಟ್ ಕೊಡ್ತೀನಿ. ಇದೇ ತರ ಒಂದು ಪ್ರಾಂಪ್ಟ್ ಒಂದು ಫೋಟೋನ ರೆಡಿ ಮಾಡಿ ಕೊಡುತ್ತೆ. ಈಗ ಒಂದು ನ್ಯೂ ಚಾರ್ಟ್ ತಗೋತೀನಿ, ಆಡ್ ಫೋಟೋ ತಗೋತೀನಿ. ಇಲ್ಲಿ ನೋಡಿ 6 ಫೋಟೋಗಳಿವೆ. 6 ಕೊಡ್ತೀನಿ ನಾನು. ಒಂದು ಲೋಗೋ, ಅವರು ಮೊಬೈಲ್ ತೆಗೆದಿರ್ತಕ್ಕಂಥ 4 ಫೋಟೋಗಳು. ಇವಾಗ ಸಬ್ಜೆಕ್ಟ್ ಅನ್ನ ಕೊಡ್ತೀನಿ ನಾನು. ಆ ಸಬ್ಜೆಕ್ಟ್ ಅನ್ನ ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ. ಯೂಸ್ ದ ಗ್ರೀನರಿ ಲೇಬಲ್ 6 ಫೋಟೋ ಅಂತಿದೆ. ಈ ಪ್ರಾಂಪ್ಟ್ ಅನ್ನ ನಾನು ಕಾಪಿ ಮಾಡಿ ಕೊಟ್ಟಿದ್ದೀನಿ. ಇಲ್ಲಿ ಹೇಳಿ ಹಾಕಿದ್ದೀನಿ. ಅದಕ್ಕೆ ನನಗೆ 4 ಇಂಚು ಹೈಟು 6 ಇಂಚು ವಿಡ್ತ್ ಕೊಡು ಅಂತ ಅದಕ್ಕೆ ಹಾಕಿದ್ದೀನಿ. ಅದೇ ವಿಡ್ತ್ ಅಲ್ಲಿ ಅದೇ ಸೈಜ್ ಅಲ್ಲಿ ಆ ಫೋಟೋ ಕೊಡುತ್ತೆ. ಈ ಪ್ರಾಂಪ್ಟ್ ಅನ್ನ ಕಾಪಿ ಮಾಡ್ಕೊಂಡ್ ಬಂದು ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿ ಕ್ರಿಯೇಟ್ ಇಮೇಜ್ ಅಂತ ಕೊಟ್ಟು ಸಬ್ಮಿಟ್ ಅಂತ ಕೊಡ್ತೀನಿ. ಅವಾಗ ನೋಡಿ ಹೇಗೆ ಬರುತ್ತೆ ಫೋಟೋ ಅಂತೇಳಿ. ಇದು ಒಂದೇ ಸಬ್ಜೆಕ್ಟ್. ಇದನ್ನ ನೀವು ಬೇರೆ ಚಾಟ್ ಜಿಪಿಟಿ ಒಳಗಡೆ ಹೋಗಿ ನೀವು ಏನೇನ್ ಕೊಟ್ಟು ಬೇಕಾದನ್ನು ಕೂಡ ತಗೋಬಹುದು. ನಾನು ಕೊಟ್ಟಂತ ಸಬ್ಜೆಕ್ಟ್ಗೆ ಡಿಸೈನ್ ಆಗಿ ಡಿಫರೆಂಟ್ ಆಗಿ ನನಗೆ ಬೇರೆ ರೀತಿಯಲ್ಲಿ ಪ್ರಾಂಪ್ಟ್ ಅನ್ನ ಕೊಡು ಅನ್ನೋದಕ್ಕೆ ಬಳಸ್ಕೋಬೇಕು. ಅಲ್ಲಿ ಹಾಕಿರುವಂತ ಬಂದಂತ ಪ್ರಾಂಪ್ಟ್ ಅನ್ನ ಕಾಪಿ ಮಾಡ್ಕೊಂಡ್ ಬಂದು ನಾವು ಜೆಮಿನಿ ಒಳಗಡೆ ಕೊಟ್ಟಾಗ, ಅಲ್ಲಿ ಕೊಟ್ಟ ಸಬ್ಜೆಕ್ಟ್ ಅನ್ನ ಜೆಮಿನಿ ಒಳಗಡೆ ಕೊಟ್ಟಾಗ ಪರ್ಫೆಕ್ಟ್ ಆಗಿ ನಮಗೆ ಒಂದು ಇಮೇಜ್ ಅನ್ನ ಕೊಡುತ್ತೆ. ನೋಡಿ, ಹೌದಾ? ಅದೇ ಇಮೇಜ್ ಇದೆ ಮೇಲ್ಗಡೆ. ಬೇಡಪ್ಪ ನಮ್ಗೆ ಇದು ಸರಿಯಾಗಿಲ್ಲ, ನಾವು ಇನ್ನೂ ಒಂದು ಬೇರೆ ರೀತಿಯಲ್ಲಿ ಕೊಡು ಅಂತೇಳಿ ಇಲ್ಲಿ ಕೆಳಗಡೆ ಇದೆ ರೀಲೋಡ್ ಅಂತೇಳಿ. ಇದನ್ನ ಕ್ಲಿಕ್ ಮಾಡಿದ್ರೆ ಮತ್ತೊಂದು ಅದೇ ಸಬ್ಜೆಕ್ಟ್ ಆ ಫೋಟೋ ತಗೊಂಡು ಬೇರೆ ರೀತಿಯಲ್ಲಿ ನಮಗೆ ಒಂದು ಫೋಟೋನ ಕೊಡುತ್ತೆ. ನೋಡಿ ಬರ್ತಾ ಇದೆ ಫೋಟೋ. ನೋಡಿ, ಹೌದಾ? ಬಂತು. ಇಲ್ಲಿ ಲೋಗೋ ಬಂದಿದೆ, ಅವ್ರ ಸಬ್ಜೆಕ್ಟ್ ಇದೆ, ಅವ್ರು ಕೊಟ್ಟಂತ ಫೋಟೋಗಳು ಇದೆ. ಇದೇ ನೋಡಿ ಬಂತು. ಇದೇ ತರ ಬೇರೆ ರೀತಿಯಲ್ಲಿ ನಾವು ಪಡಿಬಹುದು. ಈ 2 ಫೋಟೋಗಳು ವರ್ಕ್ ಮಾಡಿದೆ. ಈ 2 ವರ್ಕಿನ ಸಂಬಂಧಪಟ್ಟಂತ ಪ್ರಾಂಪ್ಟ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ತಾವು ಆ ಡಿಸ್ಕ್ರಿಪ್ಷನ್ ಇರ್ತಕ್ಕಂಥ ಸಬ್ಜೆಕ್ಟ್ ಅನ್ನ ತಗೊಂಡು ತಾವು ಕೂಡ
ಟ್ರೈ ಮಾಡಿ ನೋಡಿ. ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಷಯವನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಮಂಜುನಾಥ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ.